ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೈ ವಾರಾಹಿ, ಜೈ ಜೈ ವಾರಾಹಿ. ತಾಯಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಒಂದು ವಿಶೇಷವಾದಂತಹ ಮಾಹಿತಿ ಏನಪ್ಪ ಅಂತಂದರೆ, ನಿಮ್ಮ ಅಡುಗೆ ಮನೆಯಲ್ಲಿ ಯಾವ ವಸ್ತುಗಳನ್ನು ಅಕ್ಕಪಕ್ಕದಲ್ಲೇ ಸದಾ ಇಡೋದ್ರಿಂದ ನಿಮಗೆ ಅದೃಷ್ಟ ಅಂತನ್ನೋದು ಬರುತ್ತೆ. ಎಂದಿಗೂ ನಿಮಗೆ ಹಣಕಾಸಿನ ಸಮಸ್ಯೆಗಳು ಅಂತನ್ನೋದೇ ಬರುವುದಿಲ್ಲ. ನಿಮ್ಮ ಲೈಫು ಯಾವ ಮಟ್ಟಕ್ಕೆ ಬದಲಾಗುತ್ತೆ ಅಂತ ಖಂಡಿತವಾಗಿಯೂ ನೀವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಮಿನಿಮಮ್ ಒಂದು 6ರಿಂದ 1 ವರ್ಷದ ಒಳಗಡೆ ನೀವೆಷ್ಟು ಬದಲಾವಣೆ ಆಗಿ ನಿಮ್ಮ ಮನೆ ಏಳಿಗೆ ಆಗಿರುತ್ತೆ ಅಂತಂದರೆ ಖಂಡಿತವಾಗಿಯೂ ನೀವೇ ನಂಬೋದಿಲ್ಲ. ಇದು ತುಂಬ ದೊಡ್ಡ ಶ್ರೀಮಂತರು ಯಾರಿಗೂ ಗೊತ್ತಿಲ್ಲದೆ ರಹಸ್ಯವಾಗಿ ಮಾಡುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ನೀವು ಈ ಒಂದು ಟಿಪ್ಸನ್ನು ಯೂಸ್ ಮಾಡಿಕೊಂಡು ನಾನು ಹೇಳುವಂತಹ 2 ವಸ್ತುಗಳನ್ನು ನಿಮ್ಮ ಅಡುಗೆ ಮನೆಯಲ್ಲಿ ನೀವು ನಾನು ಹೇಳುವಂಥ ಜಾಗದಲ್ಲಿ ಇಡಬೇಕು. ಈ 2 ವಸ್ತುಗಳು ಸದಾ ನಿಮ್ಮ ಮನೆಯಲ್ಲಿ ತುಂಬಿರುವಂತೆ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಖಾಲಿ ಆಗದೇ ಇರೋ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ. ಮತ್ತು ನಾನು ಹೇಳುವಂತಹ ಈ 2 ವಸ್ತುಗಳನ್ನು ನಾನು ಹೇಳುವಂತಹ ಒಂದು ಜಾಡಲ್ಲಿ ಮತ್ತು ನಾನು ಹೇಳುವಂಥ ಒಂದು ಜಾಗದಲ್ಲಿ ನೀವು ಹಾಕಿ ಎತ್ತಿ ಇಟ್ಟುಬಿಟ್ರೆ ನೀವು ಅದನ್ನ ಉಪಯೋಗಿಸ್ಬಹುದು, ಅಥವಾ ಉಪಯೋಗಿಸದೆ ಕೂಡ ನೀವು ಹಾಗೆ ಅದನ್ನು ತುಂಬಿ ಒಂದು ಜಾಗದಲ್ಲಿ ಇಟ್ಬಿಡ್ಬೋದು. ಇದರಿಂದ ಕೂಡ ತುಂಬಾ ಒಳ್ಳೆಯದು. ಮನೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತಂದರೆ ಜಾಡುಗಳು. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಜಾಡಾದರೂ, ಒಂದು ಉಪ್ಪಿನ ಜಾಡಾದರೂ ಇರಲೇಬೇಕು. ಆವಾಗಲೇ ತಾಯಿ ಮಹಾಲಕ್ಷ್ಮಿ ಅಂತಂದು ಮನೆಯಲ್ಲಿ ನೆಲೆಸುವಂಥದ್ದು. ಮತ್ತು ನಾನು ಉಪ್ಪಿನ ಜಾಡು ಬಗ್ಗೆ ಇನ್ನೂ 1-2 ವಿಡಿಯೋ ಕೂಡ ಹಾಕಿದ್ದೀನಿ. ಅದು ಕೂಡ ನಿಮಗೆ ಒಂದು ಒಳ್ಳೆ ಯಶಸ್ಸನ್ನು ಕೊಡುತ್ತೆ. ಓಕೆನಾ. ಈಗ ನಾನು ಹೇಳುವಂತಹ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಅಂತಂದರೆ ಇದು ಕೂಡ ನಿಮಗೆ ಒಳ್ಳೆ ರೀತಿಯಾದಂತಹ ನಿಮ್ಮ ಲೈಫಲ್ಲಿ ಚೇಂಜಸ್ ಮತ್ತು ಬದಲಾವಣೆಯನ್ನು ತಂದುಕೊಡುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಓಕೆನಾ. ಇನ್ನು ನೀವು ಇದನ್ನ ಹೇಗೆ ಇಡಬೇಕು ಅಂತ ಹೇಳ್ತೀನಿ ನೋಡಿ. ನೀವು ಅಡುಗೆ ಮನೆಯಲ್ಲಿ ಬಲಗಡೆ, ಓಕೆನಾ, ನಿಮ್ಮ ಕೈ ಬಲಗಡೆ ಸಿಗಬೇಕು. ಆ ಒಂದು ಜಾಗದಲ್ಲಿ ನೀವು ಈ 2 ಉಪ್ಪು ಜಾಡುಗಳನ್ನು ನೀವು ತೊಗೊಳ್ಬೇಕಾಗುತ್ತೆ. ಚಿಕ್ಕದಾದರೂ ಸರಿ ಅಥವಾ ದೊಡ್ಡದಾದರೂ ಸರಿ. ನೀವು ಅದರಲ್ಲಿ ಹಾಕುವಂತಹ ಈ 2 ವಸ್ತುಗಳನ್ನು ಬಳಸಿ ಅಥವಾ ನೀವು ಬಳಸದೆ ಕೂಡ ಹಾಗೆ ಸದಾ ತುಂಬಿ ಇಟ್ಟುಬಿಡ್ಬೋದು. ಓಕೆನಾ. ಇನ್ನು ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು 2 ಜಾಡುಗಳು. ಅದು ಯಾವುದಾದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ಕು, ಸ್ಟೀಲ್ ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಈ ರೀತಿ ಚಿಕ್ಕ ಜಾಡುಗಳಾದರೂ ಸರಿ ಅಥವಾ ದೊಡ್ಡ ಜಾಡು ಆದರೂ ಸರಿ, 2 ಜಾಡುಗಳನ್ನ ಕಂಪಲ್ಸರಿ ನೀವು ತೆಗೆದು ಇಟ್ಕೊಳ್ಳಿ. ಮತ್ತು ನೀವು ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಅಗ್ನಿ ಮೂಲೆ ಅಥವಾ ಬಲಗೈಗೆ ಸಿಗುವಂತಹ ಜಾಗದಲ್ಲೇ ಎತ್ತಿಟ್ಟಿಡಬೇಕು. ಹೆಂಗೆ ಇಡಬೇಕು ಅಂತಂದರೆ, ಒಂದು ತಟ್ಟೆ ಇಟ್ಬಿಡಿ. ಓಕೆನಾ. ಒಂದು ಟ್ರೇ ಥರ ಇಟ್ಬಿಟ್ಟು ಆ ಟ್ರೇ ಒಳಗಡೆ ಇವೆರಡನ್ನೂ ಸೇರಿಸಿ ಒಂದು ಜಾಗದಲ್ಲಿ ಇಟ್ಟುಬಿಡಬೇಕು. ಇನ್ನು ಏನೇನು ಇಡಬೇಕು ಅಂತಂದರೆ, ಒಂದು ಜಾಡಲ್ಲಿ ಕಲ್ಲುಪ್ಪನ್ನು ತುಂಬಿಡಲೇಬೇಕು. ಕಲ್ಲುಪ್ಪು ಸದಾ ನಿಮ್ಮ ಮನೆಯಲ್ಲಿ ಹೇಗೆ ತುಂಬಿರುತ್ತೋ ಅದೇ ರೀತಿಯೇ ನಿಮ್ಮ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಅಂತ ಅನ್ನೋದು ಸಿಗೋದು. ಓಕೆನಾ. ನೀವು ಯಾವಾಗ ಈ ಸಮುದ್ರದ ಉಪ್ಪು ಅಥವಾ ನಾವು ಕಲ್ಲುಪ್ಪನ್ನು ಮನೆಯಲ್ಲಿ ಬಳಸೋದಿಲ್ವೋ, ಮನೆಯಲ್ಲಿ ಯಾವಾಗ ಅದು ಸದಾ ತುಂಬಿರೋದಿಲ್ವೋ, ಆವಾಗ ಮನೆಗೆ ಆರ್ಥಿಕ ಸಮಸ್ಯೆಗಳು ಅಂತ ಅನ್ನೋದು ತುಂಬ ಜಾಸ್ತಿ ಕಾಡೋದಕ್ಕೆ ಶುರು ಆಗುತ್ತೆ. ಒಂದು ನೆಗೆಟಿವ್ ಎನರ್ಜಿನ ತೆಗೆಯೋದಕ್ಕೆ ಆಗಿರ್ಬೋದು, ಅಥವಾ ತಾಯಿ ಮಹಾಲಕ್ಷ್ಮಿಯನ್ನು ಮನೆಗೆ ಒಲಿಸ್ಕೊಳ್ಳೋದಕ್ಕೆ ಆಗಿರ್ಬೋದು, ಕಲ್ಲುಪ್ಪು ಪ್ರತಿಯೊಂದಕ್ಕೂ ಇರಲೇಬೇಕು. ಒಂದು ಕೆಟ್ಟ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಮನೆಗೆ ಆಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳಿಂದ ತಪ್ಪಿಸ್ಕೊಳ್ಳೋಕ್ಕಿರ್ಬೋದು, ಈ ರೀತಿ ಪ್ರತಿಯೊಂದಕ್ಕೂ ಕಲ್ಲುಪ್ಪನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಮಹಾಲಕ್ಷ್ಮಿ ನಮಗೆ ಅನುಗ್ರಹಿಸಬೇಕು ಅಂತಂದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವತ್ತೂ ನಮಗೆ ಆರ್ಥಿಕ ಸಮಸ್ಯೆಗಳು ಬರಲೇಬಾರ್ದು ಅಂತಂದಾಗ ಕಲ್ಲುಪ್ಪನ್ನು ನೀವು ಜಾಡುಗಳಲ್ಲಿ ತುಂಬಿ ಇಡುವುದು ತುಂಬಾ ಮುಖ್ಯ. ಅಡುಗೆಗೆಲ್ಲನೂ ಸಾಕಷ್ಟು ನೀವು ಕಲ್ಲುಪ್ಪನ್ನೇ ಬಳಸಿ, ಆದಷ್ಟು ಈ ಪುಡಿ ಉಪ್ಪನ್ನು ಬಳಸೋದಕ್ಕೆ ಹೋಗಬೇಡಿ. ಮತ್ತು ಕಲ್ಲುಪ್ಪಲ್ಲಿ ನೀವು ಯಾವಾಗಲೂ ಅಷ್ಟೇ ₹1 ಹಾಕಿಡುವುದು ತುಂಬ ಶ್ರೇಷ್ಠ. ಮತ್ತು ಒಂದು ಕವರಲ್ಲಿ ಒಂದು ಅರಿಶಿಣ ಕೊಂಬನ್ನು ಇಟ್ಟು ₹1 ಹಾಕಿ ನೀವು ಕೂಡ ಇಡಬಹುದು. ಇನ್ನು ಒಂದು ಜಾಡಲ್ಲಿ ನೀವು ತುಂಬ ಕಲ್ಲುಪ್ಪನ್ನು ತುಂಬಿಸಿ ಇಡಿ. ಮತ್ತೊಂದು ಜಾಡಲ್ಲಿ ಹುಣಸೆ ಹಣ್ಣನ್ನು ತುಂಬಿ ಇಡಬೇಕು. ಇದು ತುಂಬಾ ಮುಖ್ಯ. ಹುಣಸೆ ಹಣ್ಣು ಯಾವತ್ತಿಗೂ ಯಾರ ಮನೆಯಿಂದಲೂ ನಾವು ಸಾಲ ತೊಗೊಂಡು ಬರಬಾರ್ದು. ನೀವು ಸಾಲ ತೊಗೊಂಡು ಬರ್ತೀವೋ ಮನೆಗೆ ಅಷ್ಟು ರೀತಿ ನಮಗೆ ದರಿದ್ರ ಅಂತ ಅನ್ನೋದು ಬರುತ್ತೆ. ಕಲ್ಲುಪ್ಪಾಗಿರ್ಬೋದು ಅಥವಾ ಹುಣಸೆ ಹಣ್ಣು, ಇವೆರಡನ್ನೂ ಅಷ್ಟೇ ಯಾರ ಮನೆಯಿಂದಲೂ ಸಾಲ ತೊಗೊಂಡು ಬರಬೇಡಿ. ಒಂದು ವೇಳೆ ನೀವು
ಇಲ್ಲ ಅಂತ ಪಕ್ಷದಲ್ಲಿ ಕೂಡ ಅವತ್ತು ಆ ದಿನ ಆ ಒಂದು ಏನಾದರೂ ಅಡುಗೆ ಮಾಡೋದಕ್ಕೆ ಇಲ್ಲ ಅಂತ ಅಂದಾಗೂ ಅದನ್ನ ಸ್ಕಿಪ್ ಮಾಡಿಬಿಡಿ. ಬಟ್ ಬೇರೆಯವ್ರ ಮನೆಯಿಂದ ಮಾತ್ರ ತೊಗೊಂಡು ಬಂದು ಮಾಡೋದಕ್ಕೆ ಹೋಗಬಾರ್ದು. ಕಲ್ಲುಪ್ಪು ಮತ್ತು ಈ ಹುಣಸೆ ಹಣ್ಣನ್ನು ಎರಡೂ ಸಪ್ರೇಟ್ ಜಾಡುಗಳಲ್ಲಿ ನೀವು ತುಂಬಿ ಅಕ್ಕಪಕ್ಕ ಒಂದು ತಟ್ಟೆಯನ್ನು ಇಟ್ಟು ಒಂದು ಟ್ರೇ ಥರ ಇಟ್ಬಿಟ್ಟು ಅವೆರಡನ್ನೂ ಇಟ್ಬಿಡಿ. ನೀವು ನೋಡಿ ಎಷ್ಟು ಬದಲಾವಣೆ ಆಗುತ್ತೆ, ಎಷ್ಟು ಚಮತ್ಕಾರ ನಡೆಯುತ್ತೆ ಅಂತಂದರೆ ನೀವು ನಂಬೋದಿಲ್ಲ. ಮನೇಲಿ ಎಲ್ಲ ಕೆಲಸದಲ್ಲಿ ನಿಮಗೆ ಯಶಸ್ಸು, ಏಳಿಗೆ ಅಂತ ಅನ್ನೋದು ಸಿಗುತ್ತೆ. ಯಾವ ಕೆಲಸಕ್ಕೆ ನೀವು ಕೈ ಹಾಕಿದ್ರೂ ಅದ್ರಲ್ಲಿ ನಿಮಗೆ ಜಯ ಅಂತ ಅನ್ನೋದು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಂದ್ಕೊಂಡಿರೋದಿಲ್ಲ ಆ ರೀತಿಯಾಗಿ ನಿಮ್ಮ ಲೈಫು ಬದಲಾಗ್ತಾ ಹೋಗುತ್ತೆ. ಮನೆ ಏಳಿಗೆ, ಯಶಸ್ಸು, ಸಮೃದ್ಧಿ ಕೂಡ ಆಗುತ್ತೆ. ಇದನ್ನು ಮಾಡಿ ಮತ್ತೆ ನೀವು ಇದನ್ನು ಮಾಡಿ 1-2 ತಿಂಗಳು ಬಿಟ್ಕೊಂಡು ಮತ್ತೆ ನೀವು ನನಗೆ ಕಮೆಂಟ್ ಮಾಡ್ತೀರಾ. ಇದಕ್ಕೆ ನೀವು ವಿಶೇಷವಾಗಿ ಮಾಡುವಂಥದ್ದು ಏನೂ ಇಲ್ಲ. 2 ಉಪ್ಪು ಜಾಡು ತೊಗೊಳ್ಳಿ, ತುಂಬ ಒಂದರಲ್ಲಿ ಉಪ್ಪು ಒಂದರಲ್ಲಿ ಹುಣಸೆ ಹಣ್ಣನ್ನು ತುಂಬಿ ಇಟ್ಬಿಡಿ. ಅದು ಹಾಗೆ ಇಟ್ಬಿಡಲಿ. 1 ವರ್ಷ ಬೇಕಾದರೆ ನೀವು ಇಡಬೇಕಾ ಇಟ್ಬಿಡಿ. ಅಥವಾ ನೀವು ಯೂಸ್ ಮಾಡ್ತೀರಾ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಅಂತೂ ಏನೂ ಇಲ್ಲ. ಅದಿನ್ನೇನು ಸ್ವಲ್ಪ ಇದೆ, ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ಖಾಲಿ ಆಗ್ತಾ ಬರ್ತಾ ಇದೆ ಅಂತಂದವಾಗೆ ಮತ್ತೊಂದು ಸ್ವಲ್ಪ ಅದಕ್ಕೆ ತುಂಬಿಸಿ ಇಟ್ಕೊಳ್ಳಿ. ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರಿ. ಜಾಡುಗಳಲ್ಲಿ ಖಾಲಿ ಆಗ್ತಾ ಇದ್ದಂಗೆ ಅದಕ್ಕೆ ಅರ್ಧ ಆಗ್ತಾ ಇದ್ದಂಗೆ ತುಂಬಿಸಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತಂದರೆ ನೀವು ನಿಜವಾಗ್ಲೂ ಹೇಳ್ತೀನಿ, ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಇದನ್ನ ಮಾಡ್ಕೊಳ್ಳಿ. ಅದಾದಮೇಲೆ ನನಗೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಈ ಒಂದು ಪರಿಹಾರ ಇಷ್ಟು ಒಂದು ಒಳ್ಳೆ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳಿ. ಇದೆಲ್ಲನೂ ಯಾರೂ ಹೇಳೋದಿಲ್ಲ. ಇದೆಲ್ಲನೂ ಶ್ರೀಮಂತರು ಮಾಡುವಂತಹ ಕೆಲವೊಂದು ರಹಸ್ಯವಾದಂತಹ ಪರಿಹಾರಗಳು. ಇದನ್ನು ನೀವು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.